today I will going to talk about one of the important topic. ರೀಸೆಂಟ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಕಣ್ರಿ. ಏನಪ್ಪ ಇನ್ಸಿಡೆಂಟು ಅಂತಂದ್ರೆ, ಒಂದು ಹುಡುಗ ಹೋಗ್ಬಿಟ್ಟು ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ. ನನ್ನ ಕಣ್ಮುಂದೆ ಆಗಿರತಕ್ಕಂಥ ವಿಚಾರ ಇದು. ಒಂದು ಹುಡುಗ ಹೋಗ್ಬಿಟ್ಟು ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ. ಆ ಹುಡುಗಿ ಒಂದು 3-4 ದಿನ ಆದ್ಮೇಲೆ ಆ ಹುಡುಗಂಗೆ ರಾಖಿ ಎತ್ಕೊಬಂದು ಕಟ್ತಾಳೆ. ಸೊ ಸ್ಟೋರಿ ಇಷ್ಟೇ ಇಲ್ಲಿ. ಸೊ ಈ ಒಂದು ಇನ್ಸಿಡೆಂಟ್ಸು ನಮ್ಮ ಎಲ್ಲರ ಕಣ್ಣು ಮುಂದೆನೂ ಆಗ್ತಿರುತ್ತೆ. ಎಸ್ಪೆಷಲಿ ಎಲ್ಲ ಹುಡುಗಿರು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದ್ರೆ, ಯಾರಾದ್ರೂ ಒಬ್ರು ಯಾರನ್ನ ಪ್ರಪೋಸ್ ಮಾಡಿದ್ರೆ ಎತ್ಕೊಂಡು ಹೋಗ್ಬಿಟ್ಟು ರಾಖಿ ಕಟ್ಟೋ ಅಂಥದ್ದು. ರೈಟ್, ನಮ್ಮ ಕಣ್ಮುಂದೆನೇ ಆಗ್ತಿರ್ತಕ್ಕಂಥ ಈ ಒಂದು ಇನ್ಸಿಡೆಂಟ್ಸು. ಸೊ ಸ್ಟೋರಿ ಇಷ್ಟೇ ಇಲ್ಲಿ. ಸೊ ಎಲ್ಲ ಹೆಣ್ಮಕ್ಳು ತಿಳ್ಕೋಬೇಕು, ಏನಕ್ಕೆ ರಾಖಿ ಕಟ್ತಾರೆ, ರಾಖಿ ಹಬ್ಬದ ಮಹತ್ವ ಏನು, ದಯವಿಟ್ಟು ತಿಳ್ಕೊಳ್ಳಿ. ನಾನು ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬಿಡ್ತೀನಿ ಏನಕ್ಕೆ ರಾಖಿ ಕಟ್ತಾರೆ ಅಂತಂದ್ರೆ, ಈಗ ಒಂದು ಹುಡುಗಿ ಒಂದು ವಯಸ್ಸಿಗೆ ಬಂದಿದಲ್ಲ ಅಂತ ಇಟ್ಕೊಳ್ಳಿ, ಒಂದು 20, 22, 23 ವರ್ಷ ಇಟ್ಕೊಳ್ಳಿ. ಆ ಹುಡುಗಿಗೆ ಒಂದು 20ರಿಂದ 30 ವರ್ಷ ಅವ್ರ ಅಪ್ಪ ಅವ್ರಮ್ಮ ಆ ಹುಡುಗಿಯ ಕಷ್ಟ ಸುಖ ನೋಡ್ತಾರೆ. ಅದಾದ್ಮೇಲೆ ಆ ಹುಡುಗಿಯ ಕಷ್ಟ ಸುಖ ಯಾರು ನೋಡೋದು ಅಂತಂದ್ರೆ, ಅವರ ಅಣ್ಣನ ಸ್ಥಾನದಲ್ಲಿ ಯಾರು ನಿಂತಿರ್ತಾರಲ್ಲ ಅವ್ರು ನೋಡೋದು. ಸೊ ಈ ತಂದೆ ತಾಯಿ ಸಂಬಂಧಕ್ಕಿಂತ ಮಿಗಿಲಾದದ್ದು ಯಾವ್ದಾದ್ರು ಇದ್ರೆ ಈ ಒಂದು ಅಣ್ಣ ತಂಗಿ ಸಂಬಂಧ ಕಡ್ರಿ. ಸೊ ಈ ರಾಖಿ ಹಬ್ಬ ಏನಕ್ಕೆ ಅಂತಂದ್ರೆ, ನಾನು ಇರೋವರೆಗೂ ನೀನು ನನ್ನ ಕಷ್ಟಗಳಲ್ಲಿ ಸುಖಗಳಲ್ಲಿ ನೀನು ಭಾಗಿಯಾಗಬೇಕು ಅಂತ ಅಂದ್ಬಿಟ್ಟು ಈ ಒಂದು ಅಣ್ಣ ತಂಗಿ ಸಂಬಂಧನ ಗಟ್ಟಿ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ರಾಖಿ ಹಬ್ಬ. ಇದು ರಾಖಿ ಹಬ್ಬದ ಮಹತ್ವ. ಈ ಹುಡುಗಿಯರು ಯಾರೋ ಒಬ್ರು ಬಂದ್ಬಿಟ್ಟು ಪ್ರಪೋಸ್ ಮಾಡಿದ್ರು ಅಂತ ಅಂದ್ಬಿಟ್ಟು ಆ ಒಂದು ಟಾರ್ಚರ್ಗೆ ತಡ್ಕೊಳಕ್ ಆಗ್ದಿರ ಏನ್ ಮಾಡ್ತಾರೆ, ಅವ್ರು ಎತ್ಕೊಂಡೋಗಿ ರಾಖಿ ಎತ್ಕೊಂಡೋಗಿ ಕಟ್ತಾರೆ. ಈ ಒಂದು ಅಣ್ಣ ತಂಗಿ ಸಂಬಂಧ ಅನ್ನೋದು ಬಿಟ್ಟಿ ಬಿದ್ದಿಲ್ಲ ಕಣ್ರಿ. ನಾನು ಹೇಳೋದಿಷ್ಟೇ, ಯಾರೋ ಒಬ್ಬ ರೋಡಲ್ಲಿ ಹೋಗೋನು, ಯಾರೋ ಒಬ್ಬ ಅನ್ನೋನ್ ಪರ್ಸನ್ ನಿಮಗೆ ಪ್ರಪೋಸ್ ಮಾಡ್ತಾನೆ ಅಂತಂದ್ರೆ, ನಿಮ್ಗೆ ಅವನು ಇಷ್ಟ ಆಗ್ಲಿಲ್ಲ ಅಂತಂದ್ರೆ, ನಿಮ್ಗೆ ಅವನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಅವನಿಗೆ ಡೈರೆಕ್ಟ್ ಆಗಿ ಹೇಳಿ ಇಗ್ನೋರ್ ಮಾಡಿ. ಅದನ್ನ ಬಿಟ್ಬಿಟ್ಟು ಈ ಒಂದು ಅಣ್ಣ ತಂಗಿ ಸಂಬಂಧ ಬಿಟ್ಟಿ ಬಿದ್ದಿದೆ ಅಂತ ಅನ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ರಾಖಿ ಕಟ್ಬೇಡಿ ದಯವಿಟ್ಟು. ನೀವೇನಾದ್ರೂ ರಾಖಿ ಕಟ್ಟಿದ್ರೆ ನೀವು ಅವನ್ನ ಇಲ್ಲ ಅಣ್ಣ ತಮ್ಮ ರೀತಿಯಲ್ಲಿ ನೀವು ನೋಡ್ತಿರ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಅವನು ನಿಮ್ಮನ್ನ ತಂಗಿ ರೀತಿಯಲ್ಲಿ ನೋಡೋದಿಲ್ಲ. ಪಾಯಿಂಟ್ ನಂಬರ್ 1. ಈ ಅನ್ನೋ ಪರ್ಸನ್ನು ಇಲ್ಲ ಯಾರೋ ರೋಡಲ್ಲಿ ಹೋಗೋನು ನಿಮ್ಗೆ ಇಷ್ಟ ಆಗ್ಲಿಲ್ಲ, ಅವನು ಇಲ್ಲ ಫ್ರೆಂಡ್ ಆಗಿರ್ಲಿ, ಇಲ್ಲ ಅನ್ನೋ ಪರ್ಸನ್ ಆಗಿರ್ಲಿ, ಇಲ್ಲ ರೋಡಲ್ಲಿ ಹೋಗೋನು ಅವನು ಅದೇ ಆಗಿರ್ಲಿ, ಯಾವುದೇ ಕಾರಣಕ್ಕೂ ಈ ಒಂದು ಅಣ್ಣ ತಮ್ಮ ಈ ಒಂದು ಸಂಬಂಧಕ್ಕೆ ದಯವಿಟ್ಟು ಬೆರೆಸಕ್ ಹೋಗ್ಬಿಡಿ. ಎಲ್ಲ ಹುಡುಗಿರಿಗೂ ನಾನು ಒಂದು ರಿಕ್ವೆಸ್ಟ್. ಮತ್ತೆ ಪಾಯಿಂಟ್ ನಂಬರ್ 2 ಏನಪ್ಪಾ ಅಂತಂದ್ರೆ, ರೀಸೆಂಟ್ಲಿ ನನ್ನೊಬ್ಬ ಫ್ರೆಂಡ್, ಓಕೆ, 1 ವರ್ಷದ ಹಿಂದೆ ಅವಳು ಬಂದು ಹೇಳ್ತಾಳೆ, ಅವಳು ಒಬ್ಬನಿಗೆ ಇಷ್ಟಪಡ್ತಿರ್ತಾಳೆ. ಆಗ ನನಗೆ ಬಂದು ಹೇಳ್ತಾಳೆ ಸಜೆಷನ್, ನಾನು ಹೇಳ್ತೀನಿ ನೀನು ಇಷ್ಟಪಡ್ತಿದ್ರೆ ಅವ್ನು ಡೈರೆಕ್ಟ್ ಆಗಿ ಹೇಳು ಅಂತ ಹೇಳ್ತೀನಿ. ಆದರೆ ಅವಳು ಆ ಧೈರ್ಯ ತಗೊಳ್ಳೋದಿಲ್ಲ, ಅವಳು ಆ ಧೈರ್ಯ ಮಾಡೋದಿಲ್ಲ. ಏನು ಮಾಡ್ತಾಳೆ, ಅವಳು ಹೇಳೋದಿಲ್ಲ. ಅದಾಗಿ ಒಂದು 6 ತಿಂಗಳಿಗೆ ಅವ್ರ ಮನೆಯಲ್ಲಿ ಸಂಬಂಧ ನೋಡ್ತಾರೆ. ಸಂಬಂಧ ನೋಡಿದ್ದ ಆದಮೇಲೆ ಐ ಥಿಂಕ್ ಒಂದು 4-5 ಮಂತ್ಸ್ ಆಯಿತು ಅಂತ ಅಂದ್ಕೊಳ್ತೀನಿ, ಮದುವೆನೂ ಆಯಿತು. ಸೊ ಇಲ್ಲಿ ಪಾಯಿಂಟ್ ಇಷ್ಟೇ, ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೊಂದೇ, ನಿಮ್ಗೆ ಯಾರ ಮೇಲಾದರೂ ಇಂಟ್ರೆಸ್ಟ್ ಇದ್ದರೆ, ನಿಮ್ಗೆ ಯಾರಾದರೂ ಇಷ್ಟ ಆಗ್ತಿದ್ರೆ ಡೈರೆಕ್ಟಾಗಿ ಹೋಗಿ ಹೇಳ್ಕೊಳ್ಳಿ. ಸೊ ಇವತ್ತು ಅವಳು ಹೇಳ್ಕೊಳ್ಳಿಲ್ಲ, ಅವಳು ಮದುವೆನೂ ಮುಗೀತು. ಅವಳು ಸಾಯೋವರೆಗೂ ಒಂದು ಟ್ರಿಗರ್ ಅಂತೂ ಇದ್ದೇ ಇರುತ್ತೆ, ನಾನು ಹೇಳಬೇಕಿತ್ತು ಅನ್ನೋದು. ಸೊ ಇವಾಗ ಯಾರಾದರೂ ನಾವು ಹೋಗ್ಬಿಟ್ಟು ಒಂದು ಹುಡುಗಿಗೆ ಇಲ್ಲ ಒಂದು ಹುಡುಗಂಗೆ ಹೇಳ್ತಿದ್ದೀವಿ ಅಂತಂದ್ರೆ ರಿಸಲ್ಟ್ ಸೆಕೆಂಡ್ರಿ ಕಂಡ್ರಿ. ರಿಸಲ್ಟ್ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಿಡ್ರಿ. 2 ರಿಸಲ್ಟ್ ಬರೋದು, ಒಂದು ಎಸ್ಸು ಇಲ್ಲನೋ 2 ಬರೋದು. ಅದು ಬಿಟ್ಟು ಈ ಭಯ ಬಿಟ್ಕೊಂಡು ನಿಮ್ಮ ಒಂದು ಫೀಲಿಂಗ್ಸ್ನ ದಯವಿಟ್ಟು ಹೇಳ್ಕೊಂಡಿರ ಅಂತೂ ಇರಕ್ ಹೋಗ್ಬೇಡಿ. ನಿಮ್ಗೆ ಯಾರ ಮೇಲಾದ್ರೂ ಫೀಲಿಂಗ್ಸ್ ಇದೆಯಾ, ಡೈರೆಕ್ಟ್ ಆಗಿ ಹೇಳ್ಕೊಳ್ಳಿ. ಎಸ್ಸು ಇಲ್ಲನೋ ಈ 2 ಆನ್ಸರ್ಸ್ ಮಾತ್ರ ಬರುತ್ತೆ ಕಣ್ರಿ. ಇನ್ನೂ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಸಾಂಗ್ ಇದೆ, ಎಲ್ಲರೂ ಕೇಳಿದ್ದೀರಾ ಅಂತ ಅನ್ಕೊಳ್ತೀನಿ. ಕಾಣದಂತೆ ಮಾಯವಾದನೋ ನಮ್ಮ ಶಿವ, ಕೈಲಾಸ ಸೇರಿಕೊಂಡನೋ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಇದೀವಲ್ಲ, ಈ ಒಂದು ಸಾಂಗ್ ಅಲ್ಲಿ ಸೆಂಟ್ರಲ್ಲಿ 1-2 ವಾಕ್ಯಗಳು ಬರುತ್ತೆ. ಏನಪ್ಪಾ ಅಂತಂದ್ರೆ, ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ, ಗಂಡಿನಲ್ಲಿ ಆಸೆ ಇಟ್ಟನು ಅಂತ ಅಂದ್ಬಿಟ್ಟು 2 ಲೈನ್ಸ್ ಬರುತ್ತೆ. ಸೊ ಅದ್ರ ಪ್ರಕಾರವಾಗಿ ಈ ಒಂದು ಜಗದ ನಿಯಮ ಕಂಡ್ರೆ, ಅದು ಒಂದು ಹೆಣ್ಣನ್ನು ನೋಡಿದ ತಕ್ಷಣ ಒಂದು ಗಂಡಿಗೆ ಅಟ್ರಾಕ್ಟ್ ಆಗುತ್ತೆ, ಒಂದು ಗಂಡನ್ ನೋಡಿದ ತಕ್ಷಣ ಒಂದು ಹೆಣ್ಣಿಗೆ ಅಟ್ರಾಕ್ಟ್ ಆಗುತ್ತೆ. ಸೊ ಇದೊಂದು ಜಗದ ನಿಯಮ.
ಸೊ ಈಗ ಇಲ್ಲಿ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಒಂದು ಹುಡುಗಿಗೆ ಯಾವ್ದಾದ್ರು ಒಂದು ಹುಡುಗ ಹೋಗ್ಬಿಟ್ಟು ಪ್ರಪೋಸ್ ಮಾಡ್ದ ಅಂತ ಇಟ್ಕೊಳ್ಳಿ. ಸೊ ಕೆಲವರು ನನ್ನ ಕಣ್ಮುಂದೆ ಆಗಿರ್ತಕ್ಕಂಥದ್ದು ನಾನು ಮಾತಾಡ್ತಿದ್ದೀನಿ. ಕೆಲವು ಹುಡುಗಿರು ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಅವ್ರ ಅಪ್ಪಂಗೆ ಇಲ್ಲ ಅವ್ರ ಅಣ್ಣಂದಿರಿಗೆ ಹೇಳ್ಬಿಟ್ಟು ಅವನ್ನ ಒಡಿಸೋವಂಥದ್ದು ಆಗಿರ್ಬೋದು, ಈ ಒಂದು ಕೆಲಸಗಳೆಲ್ಲ ಮಾಡ್ತಾರೆ. ಸೊ ಎಲ್ಲ ಹುಡುಗಿರು ಅದೇ ರೀತಿ ಅವರ ಒಂದು ಪೇರೆಂಟ್ಸ್ಗೂ ನಂಗೆ ಕೇಳ್ಕೊಳ್ಳೋದಂದ್ರೆ, ಅವರ ಫೀಲಿಂಗ್ಸ್ನ ಅವನು ಬಂದು ಹೇಳ್ಕೊಂಡಿದ್ದಾನೆ, ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಅವ್ನು ಇಷ್ಟ ಆಗ್ಲಿಲ್ವಾ, ಇಗ್ನೋರ್ ಮಾಡಿ, ಇಲ್ಲ ನಂಗೆ ನಿನ್ ಮೇಲೆ ಫೀಲಿಂಗ್ಸ್ ಇಲ್ಲ ಅದು ಇದು ರೀಸನ್ಸ್ ಹೇಳಿ ಅವನ್ನ ಇಗ್ನೋರ್ ಮಾಡಿ. ಅದನ್ನ ಬಿಟ್ಟು ಈ ಒಡಿಸೋದು ದಯವಿಟ್ಟು ಈ ಕೆಲಸಗಳು ಮಾಡಕ್ ಹೋಗ್ಬೇಡಿ. ಇಫ್ ಇನ್ ಕೇಸ್ ಏನಾದ್ರು ನಾನು ಅವ್ರಿಗೆ ಕೇಳ್ಕೊಳ್ಳೋದೊಂದೇ, ಒಂದು ಹುಡುಗಿ ಒಂದು ಮನೇಲಿ ಇದೆ ಅಂತ ಅಂದ್ಮೇಲೆ 100 ಪ್ರಪೋಸಲ್ಸ್ ಆ ಒಂದು ಮನೆಗೆ ಬರುತ್ತೆ. ಒಂದು ಹುಡುಗ ಒಂದು ಮನೇಲಿ ಇದ್ದಾನೆ ಅಂತ ಅಂದ್ಮೇಲೆ ಆ ಮನೆಗೆ 100 ಪ್ರಪೋಸಲ್ಸ್ ಬಂದೇ ಬರುತ್ತೆ. ಇದೊಂದು ಜಗದ ನಿಯಮ. ಸೊ ಯಾರ್ಯಾರು ಆ ಕಾರ್ಯಗಳನ್ನ ಈ ತರ ಬಂದು ಒಡಿಸೋದು ಅವಿವೆಲ್ಲ ಮಾಡ್ತಾರಲ್ಲ, ಸೊ ಈ ತರ ಮಾಡೋರು ನಾನು ಹೇಳೋದಿಷ್ಟೇ, ನಿಮ್ಮ ಒಂದು ಮಗಳನ್ನಾಗಿರ್ಬೋದು, ನಿಮ್ಮ ಅಕ್ಕ ತಂಗಿರನ್ನಾಗಿರ್ಬೋದು, ಯಾವ್ದನ್ನ ಶೋಕೇಶಲ್ಲಿ ಇಲ್ಲಿ ಯಾವ್ದನ್ನ ಮ್ಯೂಸಿಯಂ ಅಲ್ಲಿ ಇಟ್ಬಿಟ್ಟು ಊಟ ಹಾಕೊಂಡು ಸಾಕೊಳ್ಳಿ. ಈಚೆಗೆ ಬಂದಿದ ತಕ್ಷಣ ಈ ತರ ಒಂದು ಇನ್ಸಿಡೆಂಟ್ಸ್ ಆಗುತ್ತೆ, ಇದು ಕಾಮನ್. ಸೊ ಪಾಯಿಂಟ್ ನಂಬರ್ 1. ಅದೇ ರೀತಿ ಎಲ್ಲ ಹುಡುಗರಿಗೂ ನಾನು ಹೇಳೋದೊಂದೇ, ಒಂದ್ಸತಿ ಪ್ರಪೋಸ್ ಮಾಡಿ ಇಲ್ಲ ಅಪ್ರೋಚ್ ಮಾಡಿ, 2 ಸತಿ ಮಾಡಿ, 3 ಸತಿ ಮಾಡಿ, ಅವ್ರ ಕಡೆಯಿಂದ ಇಂಟ್ರೆಸ್ಟ್ ತೋರಿಸ್ತಿಲ್ಲ, ಅವ್ರ ಕಡೆಯಿಂದ ಇಗ್ನೋರೆನ್ಸ್ ಬರ್ತಿದೆ, ಬಿಡಿ. ಹೇಳ್ತಾರಲ್ವಾ, ಇವಳು ಹೋದ್ರೆ ಇನ್ನೊಬ್ಳು ಅಂತ ಅಂದ್ಬಿಟ್ಟು. ಸೊ ದಯವಿಟ್ಟು ಅವ್ರ ಕಡೆಯಿಂದ ಇಗ್ನೋರೆನ್ಸ್ ಬಂತ ಯಾವುದೇ ಕಾರಣಕ್ಕೂ ಅದನ್ನ ಮೂವ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ನಮ್ಮ ಪಾಯಿಂಟ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಯಾವುದೇ ಲವ್ ಆಗಿರ್ಬೋದು, ಒಂದು ಸಂಬಂಧ ಆಗಿರ್ಬೋದು, 2 ಕಡೆಯಿಂದ ಬಂದ್ರೆ ಮಾತ್ರ ಆ ಒಂದು ಸಂಬಂಧ ಗಟ್ಟಿಯಾಗಿರುತ್ತೆ. ನೀವು ಪದೇ ಪದೇ ನೀವು ಅಪ್ರೋಚ್ ಮಾಡಕ್ ಹೋಗೋದು, ಅವ್ರ ಕಡೆಯಿಂದ ಫೋರ್ಸ್ಫುಲ್ ಅಕ್ಸೆಪ್ಟ್ ಮಾಡೋಂಥದ್ದು ದಯವಿಟ್ಟು ಯಾರು ಈ ತರ ಮಾಡಕ್ ಹೋಗ್ಬಿಡಿ. ಇನ್ ಕೇಸ್ ಈಗ ಅದು ಸೆಟ್ ಆಗಿದ್ರು ಮುಂದಕ್ಕೆ ಅದು ಬ್ರೇಕಪ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಯಾರು ಅಟೆಂಪ್ಟ್ ಮಾಡಕ್ ಹೋಗ್ಬಿಡಿ. ಮತ್ತೆ ಇವತ್ತು ನೀವು ಹೇಳ್ಬೋದು, ಏನಪ್ಪ ಇವನು ಲವ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಜೀವನದಲ್ಲಿ, ನಮ್ಮ ಜೀವನದಲ್ಲಿ ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟೋ, ನಮ್ಮ ಜೀವನದಲ್ಲಿ ನಮ್ಮ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟೋ, ನಮ್ಮ ಜೀವನದಲ್ಲಿ ಸಕ್ಸಸ್ ಎಷ್ಟು ಇಂಪಾರ್ಟೆಂಟೋ, ನಮ್ಮ ಜೀವನದಲ್ಲಿ ದುಡ್ಡು ಎಷ್ಟು ಇಂಪಾರ್ಟೆಂಟೋ, ಸೊ ನಮ್ಮ ಜೀವನದಲ್ಲಿ ನಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರ್ತಕ್ಕಂಥವಳು ಅಷ್ಟೇ ಇಂಪಾರ್ಟೆಂಟು. ಸೊ ಈ ವಿಚಾರದಲ್ಲಿ ತುಂಬಾ ಸೀರಿಯಸ್ ಆಗಿ ಟೈಮ್ ತಗೊಂಡು ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನಾನು ಅಲ್ಲಲ್ಲಿ ಸ್ಟೇಜಸ್ ಅಲ್ಲಿ, ಸ್ಕೂಲ್ಸ್ ಅಲ್ಲಿ ಅಲ್ಲೆಲ್ಲ ಹೇಳ್ತಿರ್ತೀನಿ, ಯಾರೋ ಲವ್ ಅಟೆಂಪ್ಟ್ ಮಾಡಕ್ ಹೋಗ್ಬೇಡಿ ಅದು ಇದು ಅಂತ ಅಂದ್ಬಿಟ್ಟು ನಾನೇ ಸಜೆಷನ್ಸ್ ಕೊಡ್ತಿರ್ತೀನಿ. ಸೊ ನಾನು ಆ ಒಂದು ಪದಗಳಿಗೆ ನಾನು ಈಗಲೂ ಸ್ಟ್ಯಾಂಡ್ ಆಗ್ತೀನಿ. ಏನಕ್ಕೆ ಹೇಳಿರ್ತಿರ್ತೀನಿ ಅಂತಂದ್ರೆ, ಈಗ ಸ್ಕೂಲಲ್ಲಿ ಓದ್ತಿರ್ತಾರೆ ಇಲ್ಲ ಕಾಲೇಜಲ್ಲಿ ಓದ್ತಿರ್ತಾರೆ, ಅವ್ರೇನಾದ್ರು ಲವ್ ಅಟೆಂಪ್ಟ್ ಮಾಡಕ್ ಹೋದ್ರೆ ಅವರ ಒಂದು ಎಜುಕೇಶನ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅದ್ರ ಪರಿಣಾಮವಾಗಿ ನಾನು ಹೇಳ್ತಿರ್ತೀನಿ, ಯಾವುದೇ ಕಾರಣಕ್ಕೂ ಲವ್ ಅಟೆಂಪ್ಟ್ ಮಾಡಕ್ ಹೋಗ್ಬೇಡಿ ಅಂತ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಿದ್ದ ಆದ್ಮೇಲೆ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡೋ ವಿಚಾರದಲ್ಲಿನೂ ತುಂಬಾ ಜಾಗೃತರಾಗಿ, ಅದೂ ತುಂಬಾ ಇಂಪಾರ್ಟೆಂಟು. ಸೊ ಆವಾಗ ಬೇಕಂದ್ರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಿದ್ದಾದ್ಮೇಲೆ ಲವ್ ಅಟೆಂಪ್ಟ್ ಮಾಡಿ, ನಿಮ್ಗೆ ಯಾರಾದ್ರೂ ಆ ಒಂದು ಪಾರ್ಟ್ನರ್ ನನ್ನ ಒಂದು ಜೀವನದಲ್ಲಿ ಬಂದ್ರೆ ನನ್ನ ಜೀವನ ಚೆನ್ನಾಗಾಗುತ್ತೆ ಅನ್ನೋ ಒಂದು ಏನಾದ್ರು ನಿಮ್ಮ ಆತರ ಅನಿಸ್ತಿದ್ರೆ ದಯವಿಟ್ಟು ಅವ್ರು ನಿಮ್ಮ ಒಂದು ಫೀಲಿಂಗ್ಸ್ ನ ಹೇಳ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಒಂದು ಸಾರಾಂಶ ಎಲ್ರಿಗೂ ಅರ್ಥ ಆಯ್ತು ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋ ಅಲ್ಲಿ ಒಂದು ಒಳ್ಳೆ ಸ್ಟೋರಿನ ತಗೊಂಡ್ಬರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಭಗತ್ ಸಿಂಗ್ ಬುರ್ಮಲೆ. ಥ್ಯಾಂಕ್ ಯು.